ಹಾಯ್ ಹಲೋ ಫ್ರೆಂಡ್, ಎಲ್ಲ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ಈ ರೆಸಿಪಿ ಉತ್ತರ ಕರ್ನಾಟಕದ ಕಡೆ ತುಂಬ ಮಾಡ್ತಾರೆ, ನಮ್ಮ ಕಡೆ ಕಮ್ಮಿ. ಇದು ಗಿರ್ಮಿಟ್ಟು ಅಥವಾ ಕಡಲೆಪುರಿ ಉಸ್ಲಿ ಅಂತ ನೋಡಿ. ನಾನು ಕಡಲೆಪುರಿ ಉಸ್ಲಿ ಮಾಡೋಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಹಾಗೆ ಒಗ್ಗರಣೆಗೆ ಒಂದು ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಸಾಸಿವೆ, ಕಡಲೆ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು ನಿಂಬೆಹಣ್ಣು ತೊಗೊಂಡು ನಾನು ರಸನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಕೂಡ ಇಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇದು ಗದಗ ಕಡೆಯವರು, ನಮ್ಮ ಮನೆ ಮೇಲೆ ಒಬ್ರು ಇದ್ದಾರೆ, ಅವರು ಕಡಲೆಪುರಿ ತಂದುಕೊಟ್ಟಿದ್ರು. ಹಾಗಾಗಿ ಇವತ್ತು ಗಿರ್ಮಿಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್, ಇವಾಗ ನಾನು ಇದರಲ್ಲಿ ಒಂದು 2 ಬಟ್ಲು ನಾನು ಕಡಲೆಪುರಿನ ಹಾಕ್ಕೊತಾ ಇದ್ದೀನಿ. ಕಡಲೆಪುರಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನೋಡಿ, ಇಲ್ಲೇನೋ ಎಲ್ಲ ಕಪ್ಪಿದೆ, ಅದು ಸೀದೋಗಿರೋದು ಕಡಲೆಪುರಿ. ಅದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಡ ನಂತರ ನಾವು ಇವಾಗ ಇದನ್ನು ನೀರಲ್ಲಿ ಚೆನ್ನಾಗಿ ನೆನೆಸಿ ಒಂದು 2 ನಿಮಿಷ ನೆನೆಸ್ಬಿಡಿ. ಚೆನ್ನಾಗಿ ನೆನ್ಕೊಳ್ಳುತ್ತೆ. ಚೆನ್ನಾಗಿ ನೆನ್ಕೊಳ್ಳೋ ಅಷ್ಟರಲ್ಲಿ ನಾವು ಈಗ ಅದನ್ನೆಲ್ಲ ಚೆನ್ನಾಗಿ ನೆನೆಸಿದ ನಂತರ ನೆನ್ಕೊಳ್ಳೋ ಅಷ್ಟರಲ್ಲಿ ನಾವು ಹುರ್ಗಡ್ಲೆನ ಪುಡಿ ಮಾಡಿ ಇಡೋಣ. ಒಂದು 2-3 ಸ್ಪೂನ್ ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಳ್ಳೋಣ. ಈ ಮಂಡಕ್ಕಿ ಅಂತ ಕರೀತಾರೆ ಉತ್ತರ ಕರ್ನಾಟಕದ ಕಡೆ, ನಮ್ಮ ಕಡೆ ಕಡಲೆಪುರಿ ಅಂತೀವಿ. ಮಂಡಕ್ಕಿಗೆ ನಾವು ಕಡಲೆಪುರಿ ಮತ್ತು ಗಿರ್ಮಿಟ್ಗೆ ನಾವು ಹುರ್ಗಡ್ಲೆ ಪುಡಿನ ಹಾಕಿದ್ರೇ ಅದು ರುಚಿ ಇರೋದು. ನೋಡಿ, ಇವಾಗೆಲ್ಲ ನಾನು ನೀಟಾಗಿ ನೆಂದಿರೋದನ್ನ ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಬಟ್ಲಾಗಿದೆ. ಅದೇ ಬಾಣಲಿನ ಇಟ್ಟು ನಾನು ಚೆನ್ನಾಗಿ ಬಿಸಿ ಆದ ನಂತರ ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ. ಇದು ಸೇಮ್ ನಾವು ಉಪ್ಪಿಟ್ಟಿಗೆಲ್ಲ ಏನು ಒಗ್ಗರಣೆ ಹಾಕ್ತೀವೋ ಅದೇ ಥರ ಒಗ್ಗರಣೆ ಹಾಕೋದು. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕೋಣ. ಸಾಸಿವೆ ಹಾಕಿದ ನಂತರ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಕಡಲೆ ಬೀಜನೂ ಕೆಂಪಾದಲ್ಲಿ ಕಡಲೆಬೇಳೆ ಬೇಕಾದ್ರೆ ಉಪಯೋಗ ಮಾಡ್ಕೋಬೋದು. ನಾನು ಕಡಲೆಬೇಳೆ ಉಪಯೋಗ ಮಾಡಿಲ್ಲ. ನೋಡಿ, ಇವಾಗ ಕಡಲೆ ಬೀಜ ಅಥವಾ ಶೇಂಗಾ ಅಂತಾರೆ ನೋಡಿ. ಇವಾಗ ಅದಾದ ನಂತರ ನಾನು ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ, ಈರುಳ್ಳಿ ಜಾಸ್ತಿ ಬೇಕಾದ್ರೆ ಹಾಕ್ಕೋಬೋದು. ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕಿದೆ. ಈಗ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಹಾಕಿದ ನಂತರ ನಾವು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸೋಣ. ಈರುಳ್ಳಿ ಸಾಫ್ಟ್ ಆದ ನಂತರ ನೋಡಿ, ಇವಾಗ ಆಗಿದೆ. ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕೋಣ. ಅದನ್ನು ಹಾಕಿ ಸ್ವಲ್ಪ ಒಂದು 1/4 ಚಮಚದಷ್ಟು ಉಪ್ಪು ಹಾಕಿ, ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು, ಆ ರೀತಿ ಬೇಯಿಸೋಣ. ಬೆಂದಿದ್ದನ್ನ ನೋಡಿ, ಇವಾಗ ಹಂಗೆ ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕ್ಕೊಬಿಡಿ, ನಮಗೆ ಕಲ್ಲರಿಗೆ ಬೇಕಲ್ವಾ. ಏನಿಲ್ಲ ಫ್ರೆಂಡ್, ನಾವು ಚಿತ್ರಾನ್ನ ಎಲ್ಲ ಹೇಗೆ ಮಾಡ್ತೀವೋ ಅದೇ ಥರನೇ ಇದನ್ನೇ, ಕಡಲೆಪುರಿ ಅಷ್ಟೇ. ಅನ್ನದ ಬದಲು ಕಡಲೆಪುರಿ ಹಾಕೋದು. ನೋಡಿ, ಇವಾಗೆಲ್ಲ ಸಾಫ್ಟಾಗಿ ಬೆಂದಿದೆ. ಆವಾಗಲೇ ನಾವು ನೀರಿಂದ ಎಲ್ಲ ಚೆನ್ನಾಗಿ ಹಿಂಡಿ ತೆಗೆದಿಟ್ಕೊಂಡಿದ್ವಲ್ಲ ಕಡಲೆಪುರಿ, ಅದನ್ನು ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗೆಲ್ಲ ನೀಟಾಗಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ, ಅದಕ್ಕೆ ನಾವು ಆವಾಗಲೇ ಕಡಲೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಒಂದು 2 ಸ್ಪೂನ್ ಹಾಕ್ಕೊಳ್ಳೋಣ. ಬನ್ನಿ ನೋಡಿ, ಇದಕ್ಕೆ ಕಡಲೆ ಪುಡಿ ಮುಖ್ಯ ರುಚಿಗೆ. ಹಾಕ್ತಿರನೂ ಮಾಡ್ಬೋದು, ಅದು ಒಂಥರ ರುಚಿ ಚೆನ್ನಾಗಿರುತ್ತೆ. ಹಾಗೆ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಕೂಡ ಹಾಕಿ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಬನ್ನಿ, ಇವಾಗ ಬಿಸಿಯಾಗಿ ಕಾಫಿ ಟೀ ಜೊತೆ ಸಂಜೆ ಹೊತ್ತು ತುಂಬಾ ಚೆನ್ನಾಗಿರುತ್ತೆ. ಬೆಳಗಿನ ತಿಂಡಿಗೂ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಕಡಲೆಪುರಿ ಉಪ್ಪಿಟ್ಟು ಅಥವಾ ಕಡಲೆಪುರಿ ಉಸ್ಲಿ ಅಥವಾ ಉತ್ತರ ಕರ್ನಾಟಕದ ಕಡೆ ಗಿರ್ಮಿಟ್ಟು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಬಜ್ಜಿ ಇದ್ರಂತೂ ಇನ್ನೂ ಸೂಪರು ಊಟ. ನೋಡಿ, ನಿಂಬೆಹಣ್ಣು ರಸ ಕೂಡ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ನನ್ನ ಕಡಲೆಪುರಿ ಉಸ್ಲಿ ಅಥವಾ ಕಡಲೆಪುರಿ ಉಪ್ಪಿಟ್ಟು ಹೇಗಿತ್ತಂತ. ಈಗ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಈ ನನ್ನ ಗಿರ್ಮಿಟ್ ರೆಸಿಪಿ ಹೇಗಿತ್ತಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್. ಓಕೆನಾ ಫ್ರೆಂಡ್? ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ.